ಇಲ್ಲಿ ಬಂದಿರುವಂತಹ ಎಲ್ರಿಗೂ ಸ್ವಾಗತ ಮತ್ತು ಧನ್ಯವಾದಗಳು. ಒಂದು ಮಾತಿದೆ, ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಸಾರಿ ಓಕೆ ಸೊ ಒಂದು ಮಾತಿದೆ, ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮೊದಲನೇ ಆಯ್ಕೆನ ಚಿಕ್ಕವ್ರಿಗೆ ಕೊಡ್ಬೇಕಂತೆ. ಸೊ ಅದೇ ರೀತಿ ಎಲ್ರಿಗಿಂತ ಚಿಕ್ಕವನಾದ ನನ್ನನ್ನು ಫಸ್ಟ್ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೂ ಥ್ಯಾಂಕ್ ಯು ಟೀಮಿಗೆ. ಸೊ ಯುದ್ಧಕಾಂಡ ಚಾಪ್ಟರ್ 2 ಇದನ್ನ ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇದರ ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ. ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ವೆಲ್ಕಮ್. 1989 ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯು, ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್. ಸೊ ಯುದ್ಧಕಾಂಡ ಚಾಪ್ಟರ್ 2 ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ. ಯಾಕಂದರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರೆದಿರ್ತೀವಿ, ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಲ್ಲುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ರೋಮಾಂಚನಕಾರಿ ಪ್ರಕ್ರಿಯೆ. ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್, ಕೃಷ್ಣ ಅಜಯ್ ರಾವ್ ಅವರು. ಸೊ ನನಗೊಬ್ಬರು ಅತ್ಯದ್ಭುತವಾದಂಥ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ, ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು. ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ. ನಾನು ಕತೆ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನು ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ಗೆ ನಾನು ಕತೆ ಹೇಳಿದ್ದೆ. ಅವ್ರು ಹೇಳಿದ್ರು, ಏನು ಸರ್ ಬರೀ ಕತೆನೇ ಇದೆಯಲ್ಲ ಅಂತ. ಅಂದರೆ ಬೇರೆ ಏನೂ ಇಲ್ಲ, ಅದ್ರ ಹೌದು ಸರ್ ಕತೆನೇ ಇದೆ, ಅದೇ ಅಲ್ವಾ ಸಿನಿಮಾ ಅಂತ. ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಲಿಸಿದ್ದೆ. ಯಾಕಂದರೆ ಎಲ್ಲ ಪಾತ್ರಗಳು ಸುಮಾರು 30% to 35 ಅಲ್ವಾ ಸರ್, ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ. ಸೊ ಈ ಥರ ಸ್ಕ್ರಿಪ್ಟ್ನ ಯಾರು ಒಪ್ತಾರೆ? ಐ ವಾಸ್ ವೆರಿ ಕನ್ಫ್ಯೂಸ್ಡ್. ನಾನು ಕತೆ ಹೇಳ್ತಿರ್ಲಿಲ್ಲ. ಬಟ್ ಆಮೇಲೆ ಅಜಯ್ ಸರ್, ಪರಮೇಶ್ ಸರ್ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ. ಅಲ್ಲಿಂದ ಇವತ್ತಿನವರೆಗೂ ಎ ವಂಡರ್ಫುಲ್ ಟೀಮ್ ವರ್ಕ್. ನಾನಿವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ, ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದರೆ ಪ್ರತಿ ಸ್ಟೇಜಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಆ್ಯಂಡ್ ಎವ್ರಿಬಡಿ, ದ ಹೋಲ್ ಟೀಮ್. ಮೊದಲಿಗೆ ನಮ್ಮ DOP ಕಾರ್ತಿಕ್ ಶರ್ಮಾ. ಸೊ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರಿಪ್ಟ್ ಮೇಲೆ ಆ್ಯಕ್ಟರ್ಗಳ ಮೂಲಕ ಒಂದು ಕತೆ ಹೇಳ್ತಾ ಇದ್ದರೆ, ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ. ಸೊ ವೆರಿ ಥ್ಯಾಂಕ್ಸ್ ಟು ಯು. ಅದಾಗಿ ಈ ಸಿನಿಮಾ 90% ಆಲ್ಮೋಸ್ಟ್ ನಡೆದಿರೋದು ಸೆಟ್ಸಲ್ಲಿ. ಅಂದರೆ ಪ್ರತಿಯೊಂದು ಸೆಟ್ಟನ್ನು ಲೊಕೇಶನ್ ನಮ್ಮ ಕಂಟ್ರೋಲಿಗೆ ತಗೊಳ್ಳೋವಂಥ ಒಂದು ಅನಿವಾರ್ಯತೆ ಇತ್ತು, ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ. ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನು ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ನಿಮಗೂ ಧನ್ಯವಾದಗಳು. ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ, ಅದು ನಿಮಗೆ ಸಿನಿಮಾದಲ್ಲೇ ಗೊತ್ತಾಗುತ್ತೆ. ಅವರೇ ಹೇಳ್ತಿದ್ದೆ, ಹಿ ಈಸ್ ಅನ್ ಇನ್ವಿಸಿಬಲ್ ಎಡಿಟರ್. ಎಲ್ಲೂ ನಾವು ಮೋಟಿವ್ ಇಲ್ಲದೆ ಯಾವ ಕಟ್ಟನ್ನು ಅವ್ರು ಹಾಕಿಲ್ಲ, ರ್ಯಾಂಪ್ ಮಾಡಿಲ್ಲ, ವೈಟ್ ಫ್ಲ್ಯಾಶಸ್ಸು, ಡಿಸಾಲ್ವ್ ಈ ಥರ ಯಾವುದೂ ಸಿನಿಮಾದಲ್ಲಿಲ್ಲ. ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದರೂ ಅನ್ಸ್ಕೊಂಡ್ರೆ ನಾಳೆ ಅದು ಸಂಪೂರ್ಣ ಕ್ರೆಡಿಟ್ಸು ಶ್ರೀ ಸರ್ಗೆ ಹೋಗುತ್ತೆ. ಶ್ರೀ ಸರ್, ಥ್ಯಾಂಕ್ಸ್ ಟು ಯು. ಅದಾಗಿ ಅಜಯ್ ಸರ್ ಅವರ ತಂಡ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ತಂಡ, ಮುತ್ತಣ್ಣ ಅವರಿದ್ದಾರೆ, ಕುಮಾರ್ ಸರ್ ಇದ್ದಾರೆ. ಸೊ ಇವರೆಲ್ರಿಗೂ ನನ್ನ ಧನ್ಯವಾದಗಳು. ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ಅವರಿದ್ದಾರೆ. ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್, ಕಂಪ್ಲೀಟ್, ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸುತ್ತೆ, ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ ಸರ್ ಇದ್ದಾರೆ. ನಮ್ಮ ಕಮರಟ್ಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಅವರು ಡೈರೆಕ್ಟರ್ ಆಗಿದ್ರೂ ಅವರು ನಮ್ಮ ವಿಷನ್ಗೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್, ಥ್ಯಾಂಕ್ ಯು. ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ. ಅವರು ಕೂಡ ಪ್ರತಿ ಹಂತದಲ್ಲಿ ಅಂದರೆ ಮೊದಲನೇ ನಾವು ಯುದ್ಧಕಾಂಡ ಚಾಪ್ಟರ್ 1 ಅಂದರೆ ಏನು ಅಂತ ಕೇಳ್ತಿರ್ತಾರೆ. ಚಾಪ್ಟರ್ 1 ರವಿ ಸರ್ದೆ.
ಆಮೇಲೆ ನಮ್ದೇನಿದ್ರು ಆಮೇಲೆ. ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್. ಅವರ ಮಗ ಅನಿಲ್ ಸರ್. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ಇನ್ಯಾರಾದರೂ ಹೆಸರು ಮರ್ತವ್ರೆ ದಯವಿಟ್ಟು ಕ್ಷಮಿಸಿ, ನಾನು ಹೊಸಬಾನೆ. ಸೊ ಇನ್ನು ನಮ್ಮ ಆ್ಯಕ್ಟರ್ಸ್, ಅಫ್ಕೋರ್ಸ್ ಫಸ್ಟಿಗೆ ಅಜಯ್ ಸರ್. ಅಂದರೆ ನಾನು ನೆರೇಷನ್ ಮಾಡುವಾಗಲೇ ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ, ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ, ನಿಮ್ಗೊಂದು ಇಂಡಿವಿಜುವಲ್ ಅಂದರೆ ಒಂದು ಸೆನ್ಸೇಷನಲಿಸಮ್ಗೆ ಬೇಕಾಗಿರೋ ಡೈಲಾಗ್ ಇರಲ್ಲ, ಓಕೆ ಅಲ್ವಾ, ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದವರು. ಸೊ ಅಷ್ಟೇ ಬೇಕಾಗಿದ್ದು, ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ. ಅಂದರೆ ಜ್ಞಾನ, ಅದನ್ನು ಅರಸ್ತಾ ಹೋಗೋನು ಭರತ. ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನು ಅರಸ್ತಾ ಹೋಗ್ತಾನೆ. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಭರತ್ ಇನ್ ದ ಮೂವಿ. ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋರು ಅಜಯ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಅದು ಥ್ಯಾಂಕ್ ಯು ಅನ್ನೋದು ತುಂಬ ಕಮ್ಮಿ ಆಗುತ್ತೆ, ಬಟ್ ಐ ಡೋಂಟ್ ಹ್ಯಾವ್ ಅದರ್ ವರ್ಡ್, ಸಾರಿ. ಅದಾಗಿ ನಾಗಾಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಜಡ್ಜ್ ಅಂದರೆ ಯಾವಾಗಲೂ ಯೂಶ್ವಲಿ ಸಿನಿಮಾಸಲ್ಲಿ ಪ್ರೊಸೀಡ್, ಕಂಟಿನ್ಯೂ, ಅಡ್ಜೆಂಟ್ ಇಷ್ಟೇ ಇರುತ್ತೆ, ಬಟ್ ಹಾಗಲ್ಲ. ಇದರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ನೆರೇಟಿವಲ್ಲಿ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಸರ್ ನಿಮಗೂ ಧನ್ಯವಾದಗಳು. ಅದಾಗಿ ಅರ್ಚನಾ ಜೋಯಿಸ್ ಅವರಿದ್ದಾರೆ. ಸೊ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಸಿನಿಮಾಗೆ, ಅದಕ್ಕೆ ಬೇರೆ ಪಾತ್ರಗಳು ಪೋಷಣೆಯನ್ನು ಕೊಡ್ತಾ ಒಂದು ನೆರೇಟಿವ್ ಬಿಲ್ಡ್ ಆಗುತ್ತೆ. ಶಿ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್, ಬೇಬಿ ರಾಜ್ಞಾ ರಾಕೇಶ್. ಸೊ ದೀಸ್ ಟೂ ಆರ್ ದಿ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಿನಿಮಾ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಡೂಯಿಂಗ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದಾಗಿ ಪ್ರಕಾಶ್ ಸರ್ ಇದ್ದಾರೆ. ಪ್ರಕಾಶ್ ಸರ್ ಹಿ ಈಸ್ ದ ಆಂಟಗೋನಿಸ್ಟಿಕ್ ಲಾಯರ್. ಅಂದರೆ ವಿಲನ್ ಅಂತ ನಾನು ಉಪಯೋಗಿಸಲ್ಲ, ಬಿಕಾಸ್ ದರ್ ಇಸ್ ಎ ಸಟಲ್ ಡಿಫ್ರೆನ್ಸ್ ಬಿಟ್ವೀನ್ ಆಂಟಗೋನಿಸ್ಟ್ ಆ್ಯಂಡ್ ವಿಲನ್. ಸೊ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಪ್ರಕಾಶ್ ಸರ್ ಆಂಟಗೋನಿಸ್ಟಿಕ್ ಲಾಯರ್, ಅಂದರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂಥ ಲಾಯರ್. ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತು ರಾಬರ್ಟ್ ಡಿಸೋಜಾ, ಅಂದರೆ ಅಜಯ್ ಸರ್ ಮತ್ತು ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ಬಂದಿನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಚಾನ್ಸ್ ಇದೆ. ಸೊ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್, ಸಾರಿ ಹೇಮಂತ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಪ್ರತಿ ಫ್ರೇಮಲ್ಲೂ ಅದೊಂದು ಇನ್ನೊಂದು ನೆರೇಟಿವ್. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ದಿದ್ರೆ ಅದು ರೀಚ್ ಆಗಲ್ಲ. ಸೊ ಹೇಮಂತ್ ಹ್ಯಾಸ್ ಬಿಲ್ಡ್ ಅಪ್ ಎ ಬ್ಯೂಟಿಫುಲ್ ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ಗಿವನ್ ಅಸ್ ಎ ಬ್ಯೂಟಿಫುಲ್ ಥೀಮ್ ಸಾಂಗ್. ಅದಾಗಿ ಸಾಂಗ್ಸ್ ಕಂಪೋಸ್ ಮಾಡಿರುವಂಥ ಪ್ರವೀಣ್. ಸೊ ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮನೋಜ್ ಇದ್ದಾರೆ ಇಲ್ಲೇ. ಅವರೊಂದು ಒಳ್ಳೆ ಟೀಸರಲ್ಲಿ ಎಲ್ಲರೂ ನೋಡಿದ್ದೀರಾ ಮನೋಜನ್ನ. ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ, ವಿಚ್ ಇಸ್ ಟಚಿ ಆ್ಯಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್. ಸುಜಿತ್ ಇದ್ದಾರೆ, ಸುಜಿತ್ ಸುಪ್ರಭಾ. ಅವ್ರ ವಾಯ್ಸಿಂದನೇ ಸೆಟ್ಟಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು. ಥ್ಯಾಂಕ್ ಯು. ಆ್ಯಂಡ್ ಸಾತ್ವಿಕ್ ಕೃಷ್ಣನ್, ಯು ಹ್ಯಾವ್ ಪ್ಲೇಡ್ ಎ ವೆರಿ ಗುಡ್ ರೋಲ್. ಥ್ಯಾಂಕ್ ಯು. ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್. ವಿದೌಟ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್. ನನ್ನ ಕೋ ಡೈರೆಕ್ಟರ್ಸ್ ಆದಂತಹ ಜಗದೀಶ್ ದೊಡ್ಡೇರಿ ಮತ್ತು ಮಧು ಶ್ರೀಕರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಷನ್ ಟೀಮ್ ರಮೇಶ್, ವಿನೋದ್, ನಚಿಕೇತ್, ನಂದೀಶ್, ನೀವೆಲ್ಲರೂ ಬಂದಿದ್ದೀರಿ. ವಿ ಆರ್ ಎ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ CG VFX ಸಂಗಮೇಶ್ ವಾಲೆ ಆ್ಯಂಡ್ ಟೀಮ್ ಇವರು ಮಾಡಿದ್ದಾರೆ. ಸೊ ಯಾರ್ದಾದ್ರೂ ಹೆಸರನ್ನ ನಾನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು. ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 2 ಥರದ ಸಿನಿಮಾ ಇರುತ್ತೆ. ಒಂದು ಸಿನಿಮಾದಲ್ಲಿ ನಾವು ಹೀರೋನ ನೋಡಿ ನಾವು ಅವನಾಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಆಸ್ಪೈರಿಂಗ್ ಸಿನಿಮಾಸ್. ಇನ್ನೊಂದು, ಆ ಕ್ಯಾರೆಕ್ಟರ್ಸ್ನಲ್ಲಿ ನಮ್ಮನ್ನು ನಾವು ನೋಡ್ತಾ ಇರ್ತೀವಿ. ಯುದ್ಧಕಾಂಡ 2ನೇ ಕ್ಯಾಟಗರಿಗೆ ಸೇರಿರೋ ಸಿನಿಮಾ. ಖಂಡಿತ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನನ್ನು ತಾನು ಈ ಸಿನಿಮಾದಲ್ಲಿ ನೋಡ್ಕೊಳ್ತಾನೆ. ಆದ್ದರಿಂದ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಂದಿರುವಂಥ ಎಲ್ಲ ಮೀಡಿಯಾದವರು, ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು. ಇಷ್ಟು ಹೇಳಿ ಎಲ್ರಿಗೂ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹುಮುಖ್ಯವಾಗಿ ಯಾವಾಗಲೂ ಹಳೆಯದನ್ನು ನೆನೆಸ್ಕೋಬೇಕಂತೆ, ಆ ನೆನಕೆಯ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ. ಹಳೆಯ ಬೇರು ಹೊಸ ಚಿಗುರು. ರವಿ ಇಲ್ಲಿ ಬಂದಿರೋದು ಅದಕ್ಕೆ, ಅದೇ ಸಾಕ್ಷಿ. ಆ ಹಳೆಯ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು, ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ. ಚಾಪ್ಟರ್ 2
ಯುದ್ಧಕಾಂಡ. ನನಗೆ ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ. ಸೊ ರೋಲಿನ ವಿಶೇಷತೆಗಳನ್ನ ಹೇಳಕ್ಕೆ ಬರಲ್ಲ. ಆದರೆ ಆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ, ಒಬ್ಬರನ್ನೊಬ್ಬರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ ಅಂತ. ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ, ಒಬ್ಬ ಪೊಲೀಸ್ ನಿಂತಿದ್ದರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ, ಅದರಲ್ಲಿ ಜೀವಂತವಾಗಿ ಜೀವಂತವಾಗಿದ್ದ ಅನ್ನೋದು. ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಕಂಡುಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ. ಕಾರಣ ಯಾಕೆ ಅಂದರೆ ಯಾರ ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದ್ರೆ ಹೇಗೆ ಒಂದು ಸಿನಿಮಾವನ್ನು ಕೇವಲ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ವೋ, ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ದರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗತ್ತೆ. ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಹಿಟ್ಟಾಯಿತು ಒಂದು ಕೂಡಲೇ ಅದೋ ಹಿಟ್ಟಾಗೋಯ್ತು ಇಡೀ ಕನ್ನಡ ಸಿನಿಮಾ ಹಿಟ್ಟಾಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗುತ್ತೆ. ಅಂತಹದರಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲಿ ಇದು ಅಂತ ಆಶಿಸ್ತೇನೆ. ಕಾರಣ ಯಾಕೆ ಅಂದರೆ ಎಗೇನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ, ಶುಭವಾಗಲಿ. ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವು ಇವತ್ತು ಬಂದಿರೋದಕ್ಕೆ. ಹಾಗೂ ಮೀಡಿಯಾದವರು, ಸೋಷಿಯಲ್ ಮೀಡಿಯಾ ಆಗಿರಲಿ, ಪ್ರೆಸ್, ಪ್ರಿಂಟ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಹಾಗೆ ಪವನ್ ಅವರು ಇವಾಗೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ತುಂಬ ಮನಸ್ಸಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕಳೆದ ಒಂದು ವಾರ ಎಸ್ಪೆಷಲಿ ಆ ಪ್ರೆಸ್ ಮೀಟ್ ಆದ ನಂತರ ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ, ಹಾಗೆ ಹಾಸನದ ಕಡೆ ಹೋಗಿದ್ದೆ. ಸುಮಾರು ಜನದ ಬಾಯಲ್ಲಿ ಆಲ್ರೆಡಿ ಯುದ್ಧಕಾಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಸೊ ನನಗೆ ಆಗ ಖುಷಿ ಆಯಿತು. ಯಾಕಂದರೆ ಒಂದು ಸಿನಿಮಾ ಅಂತಂದಾಗ ಆರ್ಟಿಸ್ಟ್ಗಳಾಗಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಈಸ್ ಒಂದು ಪ್ಯಾಷನ್, ಕೆಲಸ ಮಾಡಬೇಕು ಅನ್ನೋದು, ಜೊತೆಯಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ, ಕಾಸು ಕೊಡುತ್ತೆ. ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್. ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡಬೇಕು ಬಿಡಬೇಕು ಅನ್ನೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಬಟ್ ಅಟ್ಲೀಸ್ಟ್ ಆ ಚಾಯ್ಸ್ ಲಿಸ್ಟಲ್ಲಿ ನಾವು ಫಸ್ಟು ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ಥ್ಯಾಂಕ್ ಯು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಖತ್ತಾಗಿ ಬಂದಿದೆ ಸಿನಿಮಾ, ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು. ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬ ಜನಕ್ಕೆ ಅದು ರೀಚ್ ಆಗಿರಲಿಲ್ಲ. ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ಕೆ ಬಂದೆ. ಆ್ಯಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡಿಬರುತ್ತೆ ಅನ್ನೋದು ನನ್ನ ನಂಬಿಕೆ. ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ, ಡೆಫಿನೆಟ್ಲಿ ಹೌದು. ಬಟ್ ಅದ್ರ ಜೊತೆಯಲ್ಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್. ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತಾ ಪಾತ್ರ ನನಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗದೇ ಬಂತು ಅಂತ ಹೇಳ್ಬೋದೋ ಗೊತ್ತಿಲ್ಲ. ಬಟ್ ಎನಿ ವಿಚ್ ವೇಸ್ ನನಗೆ ನಿವೇದಿತಾ ಕ್ಯಾರೆಕ್ಟರ್ ಮಾಡಿದ್ದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅರ್ಚನಾ, ಆ್ಯಸ್ ಅನ್ ಇಂಡಿವಿಜುವಲ್ ಆಲ್ಸೋ ಭಾಳ ಖುಷಿ ಆ್ಯಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಗೊತ್ತಾ? ಓಕೆ, ಪ್ಲೀಸ್ ಕಮ್ ಹಿಯರ್. ಸೊ ಈ ಪುಟಾಣಿಗೆ ನೀವು ಚಪ್ಪಾಳೆ ಮುಖಾಂತರ ನಿಮ್ಮ ಎನ್ಕರೇಜ್ಮೆಂಟನ್ನು ನೀಡಬೇಕು. ಹೇಗಿತ್ತು ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ? ಯಾರು ನಿನ್ನ ಫೇವ್ರೆಟ್ ಸಿನಿಮಾದಲ್ಲಿ ನಮ್ಗೆ ಹೇಳು, ಓಕೆನಾ? ಎಲ್ಲರೂ ಹೇಳಿ, ಏನೇನು ಇಷ್ಟ ನಿನಗೆ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿರಲ್ಲ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್. ಆಮೇಲೆ ಅರ್ಚನಾ ಅಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ.
ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅಜಯ್ ಮಾಮನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ. ಆಮೇಲೆ ನನ್ನ ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ನ ಮೂವೀಸ್ ತುಂಬ ಸೂಪರ್ ಹಿಟ್ಟಾಗಿ ಅಜಯ್ ಮಾಮ ತುಂಬ ರಿಚ್ ಆಗಲಿ. ಒಂದ್ ನಿಮಿಷ ಚಿನಿ, ಯಾವಾಗ್ಲೂ ಹೇಳ್ತಾರಲ್ಲ ಇವಾಗ ಮಕ್ಳು ಹೇಳಿದ್ರೆ ದೇವ್ರ ಆಶೀರ್ವಾದ ಇದ್ದಂಗೆ ಅಂತ. ಐ ಥಿಂಕ್ ನೀನ್ ಹೇಳ್ದಂಗೆ ಆಗತ್ತೆ. ನೀನ್ ಹೀರೋಯಿನ್ ಅಲ್ವಾ? ಹೌದು. ಸೊ ಇಲ್ಲಿ ಫುಲ್ ನೋಡು, ಸುತ್ತಮುತ್ತ ನೋಡು, ಅಜಯ್ ಅವ್ರು ಬಿಟ್ರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ? ಯಾರಿಗೋಸ್ಕರ ನೀನ್ ಎಕ್ಸೈಟೆಡ್ ಆಗಿದೆಯಾ ಇವತ್ತು? ರವಿ ಸರ್ ಅಲ್ವಾ? ನೀನ್ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನೇನ್ ಮಾಡ್ಬೇಕು? ಹೋಗು, ಒಂದು ಪಪ್ಪಿ ಕೊಡ್ಬೇಕು ತಾನೆ, ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ, ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಥ್ಯಾಂಕ್ ಯು ಸರ್ ಅಂತ